ದಿವಲ್ಸಿನಕಾಯಿ ಒಂದಿತ್ತಲ್ಲ ಅದನ್ನು ಪೋಡಿ ಮಾಡೋಕ್ಕೆ ಇದಿಷ್ಟು ಅಕ್ಕಿ, ಇದಿಷ್ಟು ಮೆಣಸು, ಒಂದು 15 ಮೆಣಸು, ಒಂದು ದಿವಲ್ಸಿನಕಾಯಿ ಇಷ್ಟು 15 ಮೆಣಸು ಸಾಕತ್ತ. ಇದು ಒಂಚೂರು ಹುಳಿ, ಇದೊಂದಿಷ್ಟು ಜೀರಿಗೆ, ಇದ್ರಾಗ ಒಂದಿಷ್ಟು ಶೆಂಡ ಅಕ್ಕಿ ಹೋಳಷ್ಟು ದಾಡ್ದು ಹಿಂಗೆ ಹಾಯ್ಕೊಂಡು ಇದು ಪೂರ್ತಿ ಇದು ಅಕ್ಕಿ ಮತ್ತು ಮೆಣಸು ನೆನೆಸ್ಕೊಂಬ. ಕಡಿಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಎಷ್ಟು ಬೇಕಷ್ಟು ಉಪ್ಪು ಹಾಯ್ಕೊಂಡು ರುಬ್ಕೋಬೇಕ. ಮೆಣಸು, ಅಕ್ಕಿ ಒಂದು ಮುಷ್ಟಿ, ಒಂದು 7 ಮುಷ್ಟಿ ಅಕ್ಕಿ, ಉಪ್ಪು, ಜೀರಿಗೆ, ಇದೀಗ ಪೋಡಿ ಮಾಡೋಕೆ ಹಾಕು ಸಾಮಾನು. ಇದನ್ನೀಗ ರುಬ್ಕೊಂಬ. ಸಾಕು, ಇಷ್ಟು ನೈಸ್, ಈಗ ನೈಸ್ ಆಯ್ತು ಸಾಕು. ಕಡೆ ದಿವಲ್ಸಿನಕಾಯಿದೊಂದು ಪೋಡಿ ಮಾಡುವ. ಇದನ್ನೆಲ್ಲ ಲಾಯ್ಕ್ ಮಾಡಿ ಸಿಪ್ಪಿ ತಗೊಂಬ. ಸಿಪ್ಪಿ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡಿ ಏನು ಮಾಡಿ ಸಿಪ್ಪಿ ಎಲ್ಲ ತಗೊಂಡಿದ್ದೆ. ಇದನ್ನೀಗ ಪೀಸ್ ಮಾಡುವ. ಹಿಂಗೆ ಉದ್ದುದ್ದ ಮಾಡಿ ಕೊಯ್ಕೊಂಬ. ನೀರಿಗೆ ಹಾಕೋ, ಕೊಯ್ದು ನೀರಿಗೆ ಹಾಕಿದ್ರೆ ಕಪ್ಪತ್ತು. ಹಿಂಗೆ ಯಾವ್ದಾರು ಹಾಕಣಿ. ಇದು ನಮ್ಮ ಮನೆ ತೆಂಗಿನೆಣ್ಣೆ. ಎಣ್ಣೆ ಕಾದಿತ್ತು, ಈಗ ಸ್ಲಿಮ್ಮಾಗಿ ಇಟ್ಕೊಂಡು ಒಂದೊಂದೇ ಪೋಡಿ ಬಿಡುವ. ಓಕೆ, ಉಪ್ಪು, ಖಾರ, ಹುಳಿ ಎಲ್ಲದೂ ಮಿಕ್ಸ್ ಇತ್ತಿದ್ರಾಗೆ ಗಂಜಿ ಮುಕ್ಳು ಆಯ್ತದ ಮಧ್ಯಾಹ್ನಪತಿ. ಈ ಶಕಿಗೆ ಸಾರಿಗೆ ಹಾಕೊಂಬಿಟ್ಟು ಬೇಡ ಮಗ, ಹಾಗಾಗಿ ಇದು ಹಿಂಗೆ ಮಾಡ್ಕೊಂಡು ಊಟಕ್ಕೆ ಆಯ್ತದ. ಎಲ್ಲ ಲಾಯ್ಕ್ ಬೇಯ್ತಿತ್ತು ಎಣ್ಣೆಗೆ ಸಮ ಬೇಯ್ದು ಸ್ಲಿಮ್ಮಾಗಿ ಬೇಯಿಸಕ್ಕೆ. ಫಾಸ್ಟ್ ಮಾಡ್ಕೊಂಡ್ರೆ ಗ್ಯಾಸ ಮಾಡುವ ಬೇಯ್ತಿಲ್ಲ ಅದು. ಸಣ್ಣ ಬೆಂಕಿಗೆ ಬೇಯ್ತು ಹಾಕಿ. ಇದು 1 ಟ್ರಿಪ್ ಆಯಿತು. ಇದು ತೆಗ್ದು ಹಾಕಿ ಮತ್ತೆ ಬಿಟ್ಟು ಲಾಸ್ಟಿಗೆ ಒಂದ್ಸಲ ತೋರಿಸ್ತೇವೆ. ದಿವಲ್ಸಿನಕಾಯಿ ಪೋಡಿ ರೆಡಿ ಆಯಿತು. ಇಷ್ಟಪ್ಪ ಆಯಿತು ಒಂದು ದಿವಲ್ಸಿನಕಾಯಿಗೆ. ಇದೊಂದು 4-5 ಜನ ಉಣ್ಲಕ್ಕೆ ಹೊಟ್ಟೆ ತುಂಬ ಗಂಜಿ ಊಟ. ಇದು ಕಾಣಿ ಈ ಪೋಡಿ ಕಂಡ್ರೆ ಒಳ್ಳೆ ಬೈಗಿ ಮೀನು ಫ್ರೈ ಕಾಣಂಗಿತ್ತು. ಎಷ್ಟು ಊಟ ಮಾಡಿದ್ರು ಮಾಡ್ಲಕ್ಕೆ ಒಳ್ಳೆ ಲಾಯ್ಕೆ ಆಯಿತು. ಇದಕ್ಕೆ ಎಂತೆಲ್ಲ ಹಾಕಿದೆ ಅಂತ ಹೇಳಿದ್ರೆ ಅಕ್ಕಿ, ಮೆಣಸಿನ ಕೋಡು, ಒಣಮೆಣಸು, ಜೀರಿಗೆ, ಮತ್ತೊಂಚೂರು ಹಿಂಗು, ಉಪ್ಪು ಇಷ್ಟೇ ಹಾಕಿ ಕಡ್ದು ಪೋಡಿ ಮಾಡೋದು. ಹಿಟ್ಟು ಗಿಟ್ಟು ಏನೂ ಇಲ್ಲ, ಸೋಡಾ ಇಲ್ಲ, ಎಂಥದೂ ಇಲ್ಲ. ಇದನ್ನು ತಿಂಬಕ್ಕೆ ಉಮ್ಮಕ್ಕೆ ಲಾಯ್ಕ.